ಈ ಹಿಂದೆ ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸಚಿವ ಯುಟಿ ಖಾದರ್ ರಾಜ್ಯದಲ್ಲಿ ಕಳಪೆ ಆಹಾರವನ್ನ ನಿಯಂತ್ರಣಕ್ಕೆ ತರುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಕ್ರಮವನ್ನ ರಾಜ್ಯ ಆರೋಗ್ಯ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನ ಹೇಳಿದರು. ಈಗ ಸಚಿವರು ಆಕ್ಷನ್ಗೆ ಇಳಿದಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಟ್ರಾನ್ಸ್ ಫ್ಯಾಟ್ ಮುಕ್ತ ಅಭಿಯಾನ, ಮುಕ್ತ ಕರ್ನಾಟಕ ಅಭಿಯಾನವನ್ನ ಆರಂಭ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನದಲ್ಲಿ ಯುಟಿ ಖಾದರ್ ಅವರು ವಾರದ ಹಿಂದಷ್ಟೇ ಡಾಕ್ಟರ್ ವಿಶಾಲ್ ರಾವ್ ಅವರು HCGಯ ಹೆಡ್ ಅವರು ಸಂದರ್ಶನವನ್ನ ಮಾಡಿದ್ರು ಯುಟಿ ಖಾದರ್ ಅವರನ್ನ. ಆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಇಂಟರ್ವ್ಯೂನಲ್ಲೇ ಘೋಷಣೆ ಮಾಡಿದ್ರು ಸಚಿವ ಯುಟಿ ಖಾದರ್. ಆರೋಗ್ಯ ಇಲಾಖೆಯಿಂದ ನಾವು ಟ್ರಾನ್ಸ್ ಫ್ಯಾಟ್ ಮುಕ್ತ ಅಭಿಯಾನವನ್ನ, ಮುಕ್ತ ಕರ್ನಾಟಕ ಅಭಿಯಾನವನ್ನ ಆರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ರಾಜ್ಯದ ಜನರ ಆರೋಗ್ಯವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಹೇಳಿದ್ದ ಹಾಗೆ ಈಗ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ ಆರೋಗ್ಯ ಸಚಿವರು. ಇನ್ನು ಈ ಹಿಂದೆ ಸಂದರ್ಶನದಲ್ಲಿ ಯುಟಿ ಖಾದರ್ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ. ರೋಗ ಬರಲಿಕ್ಕೆ ಒಂದು ನಾವು ಪ್ರಕೃತಿಯಿಂದ ದೂರ ಇದ್ದೇವೆ. ಯಾವಾಗ ನಾವು ಪ್ರಕೃತಿಯಿಂದ ದೂರ ಇರ್ತಾವ ನಾವೆಲ್ಲ ರೋಗಗಳು ಬರ್ತದೆ. ಅದು ಯಾಕೆ ಬರ್ತದೆ? ನಮ್ಮ ಊಟ ಉಪಚಾರ ಎಲ್ಲವೂ ಕೂಡ ನಮ್ಮ ಬಾಡಿಗೆ ಸೆಟ್ ಆಗಿರೋದಿಲ್ಲ. ಅದಕ್ಕಾಗಿ ಮತ್ತೆ ಈಗ ಹೆಲ್ತ್ ಮಾರ್ಕೆಟ್ ಕೂಡ ಎಲ್ಲರೂ ಕೂಡ ಸರಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕ್ವಾಲಿಟಿ ಅಂತೇಳಿ. ಒಟ್ಟಾರೆ ಮನಿ ಮೈಂಡ್ ಬಿಸ್ನೆಸ್ನಲ್ಲಿ ಎಲ್ಲರೂ ಕೂಡ ಪ್ರಾರಂಭ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಇಲ್ಲಿ ಜನ ತಿನ್ನೋದು, ಅದರಲ್ಲಿ ಅದು ವಿಚಾರನೇ ಬೇರೆ. ಅಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡುವಾಗ ಮಾರಕವಾಗುವಂಥ ಇಂಗ್ರೀಡಿಯೆಂಟ್ಸ್. ಸೊ ನಮ್ಮಲ್ಲಿ ಹಿಂದೆಲ್ಲಂತಹ ಪರಿಸರಕ್ಕೆ ಹೊಂದಿಕೊಂಡಂಥ ನಮ್ಮ ದೇಹಕ್ಕೆ ನೀವು ಕೆಮಿಕಲ್ ಬೇಸ್ಡ್ನ ಫುಡ್ ಅಂತ ತಗೊಂಡಾಗ ಕೆಲವೊಂದು ವರ್ಷದಲ್ಲಿ ಅದು ಖಂಡಿತ ಇಫೆಕ್ಟ್ ಆಗೇ ಆಗ್ತದೆ. ಅದಕ್ಕೆ ಫುಡ್ ಸೇಫ್ಟಿ ಯಾರು ಕೂಡ ಇದು ವಿದೇಶದಲ್ಲಿ ಕಾಣಲಿಕ್ಕೆ ಸಿಕ್ಕಲಿಕ್ಕೆ ಕಡಿಮೆ ಇದೆ. ದೇ ಆರ್ ವೆರಿ ಕನ್ಸರ್ನ್ಡ್. ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಸಿಕ್ಕುವಂಥ ಅದು ಯಾವುದೇ ಮಾಲ್ ಇರಲಿ, ಯಾವುದೇ ಅಂಗಡಿ ಇರಲಿ, ಇಲ್ಲಿಗೆ ಬರುವಂಥ ಎಲ್ಲ ವಸ್ತುಗಳಿರಲಿ, ಅದೆಲ್ಲ ಕೂಡ ಅದು ಅಪ್ ಟು ಡೇಟ್ ಆರೋಗ್ಯ ಪೂರಕವಾಗುವಂಥ ಇವತ್ತಿರಬೇಕು. ಅದಕ್ಕಾಗಿ ನಮ್ಮ ಫುಡ್ ಸೇಫ್ಟಿ ಲ್ಯಾಬ್ ಏನಿದೆ ಅದು ಇನ್ನೊಂದಷ್ಟು ಕೂಡ ಸ್ಟ್ರೆಂಥನ್ ಮಾಡುವಂಥದ್ದು. ಅಂಥ ಲ್ಯಾಬ್ ನಾವು ಮಾಡಿ ಮತ್ತು ಅಂಥ ಲ್ಯಾಬ್ ಮೇಲೆ ನಾವು ಬೇಕಾದ PPP ಮಾಡಲ್ಲಿ ಕೂಡ ಮಾಡಬೇಕು. ಯಾರಾದರೂ ಒಬ್ಬ ನಾವು ಎಷ್ಟೇ ದೊಡ್ಡ ಕಂಪನಿಯನ್ನು ಇರಲಿ, ಅವನು ಒಮ್ಮೆ ನಮ್ಮ ಕೈಗೆ ಸಿಕ್ಕಿಬಿದ್ದರೆ ಅವನು ಸುಪ್ರೀಂ ಕೋರ್ಟ್ ಹೋದರೂ ಕೂಡ ನಮ್ಮ ದಾಖಲೆ ಏನು ಲ್ಯಾಬಲ್ಲಿ ಇದೆಯಾ ಅದು ನಮ್ಮ ಪರವಾಗಿ ನಿಲ್ಲುವ ರೀತಿ ಇವತ್ತು ಆಗಬೇಕು. ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳಿದಲ್ಲಿ ನೀವು ಎಷ್ಟೇ ಇವತ್ತು ನಾವು ಪತ್ತೆ ಹಚ್ಚಿದ್ರು ಕೂಡ 4 ಕೋರ್ಟಲ್ಲಿ ಅವನು ಬೇರೆ ರೀತಿಯಿಂದ ವಾದ ಮಾಡ್ತಾರೆ ಕಂಪನಿಯವರು. ಆಗ ನಮಗಲ್ಲಿ ಮತ್ತೆ ಅವನಿಗೆ ಫ್ರೀ ಹ್ಯಾಂಡ್ ಸಿಗ್ತದೆ. ಅದಕ್ಕಾಗಿ ಫುಡ್ ಸೇಫ್ಟಿ ಬಗ್ಗೆ ನಾನು ವಿಶೇಷವಾಗಿ ಇವತ್ತು ಮಾಡ್ತಿದ್ದೇವೆ. ಈ ಸ್ಕೂಲ್ ರೌಂಡಲ್ಲಿ ಕೂಡ ಇವತ್ತು ಯಾವುದೇ ಈಗಾಗಲೇ ನಾವು ರೇಡ್ ಮಾಡಲಿಕ್ಕೆ ಆದೇಶನ ಇವತ್ತು ಕೊಟ್ಟಿದ್ದೇವೆ. ಆ ಫುಡ್ಗೆ ಸಂಬಂಧಪಟ್ಟ ಸ್ಕೂಲ್ನ ಅಕ್ಕಪಕ್ಕದಿರುವಂಥ ಏನು ಕ್ವಾಲಿಟಿ ಏನಿದೆ, ಯಾವುದಿದೆ ಅಂತ ನೋಡಲಿಕ್ಕೆ ನಾನು ಈಗಾಗಲೇ ಆದೇಶ ಮಾಡಿ ಈಗ ರೇಡೆಲ್ಲ ನಡೀತಾ ಇದೆ. ಕೆಲವೊಂದು ನಾವು ಸೈಲೆಂಟ್ ಆಗಿ ಕೂಡ ಇವತ್ತು ಕೆಲವೊಂದು ಡಿಪಾರ್ಟ್ಮೆಂಟ್ ಸೈಲೆಂಟ್ ಆಗಿ ಇವತ್ತು ರೇಡ್ ಮಾಡ್ತಾ ಇವತ್ತು ಇದ್ದೇವೆ. ಜನ ಸಡನ್ ಗೊಂದಲ ಕೊಲಪಾರ್ದಂತ ಕೂಡ ಹೇಳಿಕೊಂಡು ನಾವು ಒಂದು ಪ್ಯಾಕೆಟ್ ತಗೊಳ್ಳುವಾಗ ನಾವು ಅದರಲ್ಲಿ ಗವರ್ಮೆಂಟ್ ಲೈಸೆನ್ಸ್ ಉಂಟು ಹೇಳಿರುವಂತ ಭರವಸೆಯಲ್ಲಿ ನಾವು ತಗೊಳ್ತಾ ಇದ್ದೇವೆ. ಆ ಸೇಫ್ಟಿ ಲೈಸೆನ್ಸೇ ನಮಗೆ ಮೂರ್ತಿ. ಸೊ ಆ ಕಾರಣದಿಂದಾಗಿ ಅದೇ ಆಧಾರದಲ್ಲಿ ಇದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಎನ್ಫೋರ್ಸ್ಮೆಂಟ್ ಸ್ಟ್ರೆಂಥನ್ ಆದರೆ ಅದು ಹೋಟೆಲ್ಸ್ಗಳಲ್ಲಾಗಲಿ, ಫುಡಲ್ಲಿ ಆಗಲಿ ಅಥವಾ ಪ್ಯಾಕೆಟ್ಸಲ್ಲಿ ಆಗಲಿ ಮ್ಯಾನುಫ್ಯಾಕ್ಚರಿಂಗ್, ಇದು ನಮ್ಮ ನಂಬಿಕೆ ಸರ್ಕಾರಗಳ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ವೀಕ್ಷಕರ ಕಡೆ. ಇಲ್ಲ, ಖಂಡಿತವಾಗಿಯೂ ಅದಕ್ಕೆ ನಾವು ಬೇಕಾಗುವಂತಹ ಆ ಒಂದು ಸಿಸ್ಟಮನ್ನು ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡ್ತೇವೆ. ಅದಕ್ಕಾಗಿ ನಾವು ಕಂಪನಿ ಈಗಾಗಲೇ ನಿಮ್ಮ ಮುಖಾಂತರ ಒಂದು ಎಚ್ಚರಿಕೆ ಕೊಡುವಂಥದ್ದು. ಏನಾದರೂ ನಿಮ್ಮ ಗುಣಮಟ್ಟ ಕಳಪೆ ಇರುವಂಥ ಸಪ್ಲೈ ಮಾಡ್ತಿದ್ದರೆ ದಯವಿಟ್ಟು ನಿಲ್ಲಿಸಿ. ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಒಮ್ಮೆ ನೀವು ಸಿಕ್ಕಿಬಿದ್ದರೆ ನಿಮ್ಮನ್ನು ಬಿಡ್ಲಿಕ್ಕೆ ಕೂಡ ಹೋಗುದಿಲ್ಲ. ಅವನು ಎಷ್ಟೇ ದೊಡ್ಡ ಕಂಪನಿ ಆಗಿರಲಿ ಅದನ್ನು ಬಿಡ್ಲಿಕ್ಕೆ ಕೂಡ ಹೋಗುವುದಿಲ್ಲ. ನ್ಯೂಸ್ ಫಸ್ಟ್ ಸಂದರ್ಶನದ ಮೂಲಕ ಕಳಪೆ ಗುಣಮಟ್ಟದ ಆಹಾರ ತಯಾರಿಕೆಯನ್ನ ಮಾಡುವಂತಹ ಕಂಪನಿಗಳಿಗೆ ಅಥವಾ ಯಾರ ಹೋಟೆಲ್ಗಳಿದ್ದಾವೋ ಅವರಿಗೆ ಯುಟಿ ಖಾದರ್ ಅವರು ಕೊಟ್ಟಿದ್ದಂತಹ ಸ್ಪಷ್ಟ ಎಚ್ಚರಿಕೆ ಇದು. ಯಾರೇ ಆದ್ರೂ ಬಿಡುವ ಮಾತೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಜೊತೆಗೆ ಅದೇ ಸಂದರ್ಶನದಲ್ಲಿ ಈ ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ಯೋಜನೆಯನ್ನ ಮಾಡ್ತಾ ಇದ್ದೀವಿ, ನಾವೊಂದು ಅಭಿಯಾನವನ್ನ ಮಾಡ್ತೀವಿ, ತಕ್ಷಣಕ್ಕೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಮಾತಿನಂತೆ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆಯ ಮೂಲಕ ಈ ಅಭಿಯಾನವನ್ನ ಸದ್ಯ ಆರಂಭ ಮಾಡಿದ್ದಾರೆ. ಹಣಕ್ಕಾಗಿ ಕಂಪನಿಗಳು ಇಲ್ಲಸಲ್ಲದ ಉತ್ಪನ್ನಗಳನ್ನ ಪರಿಚಯಿಸುತ್ತವೆ, ಅದರಿಂದ ರಾಜ್ಯದ ಜನರ ಆರೋಗ್ಯ ಹಾಳಾಗುತ್ತೆ. ಅದಾಗಬಾರದು ಅಂತಂದ್ರೆ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಆ ಕಾರಣಕ್ಕಾಗಿ ಇಂಥದ್ದೊಂದು ಅಭಿಯಾನವನ್ನ
ಈ ಯೋಜನೆಯ ಅಥವಾ ಇದಕ್ಕೆಲ್ಲ ಕಡಿವಾಣ ಹಾಕೋದ್ರ ಮೊದಲ ಭಾಗವಾಗಿ ಈ ಅಭಿಯಾನವನ್ನ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಸದ್ಯ ಆರೋಗ್ಯ ಇಲಾಖೆ ಮಾಡಿದೆ. ಅಂದ್ರೆ ಆರೋಗ್ಯ ಇಲಾಖೆಯಿಂದ ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕ ಅಭಿಯಾನವನ್ನ ಆರಂಭ ಮಾಡಿದ್ದು ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಔಷಧ ಆಡಳಿತ ಈ ವಿಭಾಗದಿಂದ ಅಭಿಯಾನಕ್ಕೆ ಆದೇಶವನ್ನ ಮಾಡಲಾಗಿದೆ. ಟ್ರಾನ್ಸ್ ಫ್ಯಾಟ್ಗಳನ್ನ ನಿರ್ಮೂಲನೆಗೊಳಿಸುವಂತಹ ನಿಟ್ಟಿನಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವುದಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಆದೇಶವನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.